ಫೈನಲಿ ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ. ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಈ ಜಾಗದಲ್ಲಿ ಇಷ್ಟು ಒಂದು 30-40 ಆಫ್ ರೋಡೆಲ್ಲ ಮಾಡ್ಕೊಂಡು ಬಂದರೆ ಈ ಒಂದು ಮನೆ ಸಿಗುತ್ತೆ. ಈ ಮನೆಯಲ್ಲಿ ಏನು ಸ್ಪೆಷಲ್ ಅಂದರೆ, ಇಲ್ಲಿ ಒಬ್ಬರು ತಾತ 40-45 ಇಯರ್ಸಿಂದ ಒಬ್ಬರೇ ಇದ್ದಾರೆ. ಅದು ಯಾರು ಅಂದರೆ ನಾರಾಯಣ ಗೌಡರು, ಇವರೇ. ಅದು ತುಂಬ ಗ್ರೇಟ್ ಅಂತ ಅನಿಸುತ್ತೆ ಈ ಥರ ಒಂದು ದೊಡ್ಡ ಮನುಷ್ಯರನ್ನ ನೋಡೋದು ನಮ್ಮ ಲೈಫ್ ಟೈಮಲ್ಲಿ. ಏನೂ ಇಲ್ಲ ಇಲ್ಲಿ ನೋಡಿ, ಏನಂದರೆ ಏನೂ ಇಲ್ಲ. 30-40 ಕಿಲೋಮೀಟರ್ಸ್ ಆಫ್ ರೋಡ್ ನಾವು ಮುಗಿಸ್ಕೊಂಡು ಈ ಜಾಗಕ್ಕೆ ನಾವು ಬರ್ತೀವಿ. ಅವರೊಬ್ಬರೇ ಮನೆ ಮಾಡಿಕೊಂಡು ನೆಮ್ಮದಿಯಾಗಿದ್ದಾರೆ ಈ ಪ್ರಕೃತಿ ಮಧ್ಯದಲ್ಲಿ. ನೋಡು ಇನ್ನೂ ಕಸ ನೋಡು, ಇಲ್ಲಿವರೆಗೂ ಕಸ ಬಂದೈತೆ ಅಂತಂದ್ರೆ ಯಾರು ತಂದಾಕಿ. ಇಲ್ಲೊಂದೇ ಒಂದು ಹಸು ಪಾಪ ಎದುರ್ಕೊಂಡ್ಬಿಡ್ತು. ಅವರೊಬ್ಬರೇ ಒಬ್ರು ಇಲ್ಲಿದ್ದಾರೆ. ಏನಿಲ್ಲ, ಅಯ್ಯೋ ಅಯ್ಯೋ ದೂರ ಬರ ನೀನು, ಭಯ ಬೀಳುತ್ತೋ. ಈ ವೈರಾಗ್ಯ ಎಲ್ಲರಿಗೂ ಸಿಗಲಿ, ಆ ಪ್ರಕೃತಿ ಮಧ್ಯದಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ದೇವರು ನಮಗೂ ಆ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಬಾ ನಾರಾಯಣ್ ಗೌಡ್ರು, ಇವರೇ ಲೆಜೆಂಡ್. ಅವರ ಮನೆ ಅವರೇ ಕಟ್ಕೊಂಡಿರೋದು 45 ವರ್ಷದ ಹಿಂದೆ. ಅವರೊಬ್ಬರೇ ನೆಮ್ಮದಿಯಾಗೇ ಇರ್ತಾರೆ. ಅಂದರೆ ನಾವೆಲ್ಲ ಇದೆಲ್ಲ ಕಲಿಬೇಕು ನಾವುಗಳು. ಇಂಥ ಸೌಂದರ್ಯದ ಮಧ್ಯೆ ನಿಮ್ಗೆ ಯಾವ ಫಾರ್ಮ್ ಹೌಸ್ ಬೇಕು ಹೇಳಿ? ಒಬ್ಬರೇ 45 ವರ್ಷ. ಓ ಮ್ಯಾನ್, 45 ಇಯರ್ಸ್ ಇಸ್ ಲಾಂಗ್ ಲಾಂಗ್ ಲಾಂಗ್. ಹಾಂ. ಸೊ ಗೈಸ್, ನಾವಿವಾಗ ಈ ಜಾಗದಿಂದ ಹೊರಡ್ತಾ ಇದ್ದೀವಿ, ತಾತನ ಮನೆಯಿಂದ. ಯಾರಿಗಾದ್ರೂ ತಾತನಿಗೆ ಏನಾದ್ರು ಹೆಲ್ಪ್ ಮಾಡಬೇಕು ಆ ಥರ ಏನಾದರೂ ನಿಮಗೆ ಮನಸ್ಸಿನಲ್ಲಿದ್ದರೆ, ನಾನು ಒಬ್ಬರು ನಂಬರ್ ಹಾಕ್ತೀನಿ. ಅವರು ತಾತನಿಗೆ ನೀವು ಏನು ಕೊಡ್ತೀರಾ ಅದನ್ನು ತಂದು ಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ಜಾಗದಿಂದ ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಮುಂದೆ ಸಾಗೋಣ ನಮ್ಮ ಆಫ್ ರೋಡಲ್ಲಿ. ಫೈನಲಿ ಗೈಸ್, ಇಂಥ ಬ್ಯೂಟಿಫುಲ್ ನೇಚರ್ನ ನಾವು ಮಿಸ್ ಮಾಡ್ಕೊಳ್ತೀವಿ. ಮತ್ತು ನಾವು ಇದೇ ಥರ ಮೆಮೊರೀಸ್ನ ರೀಕ್ರಿಯೇಟ್ ಮಾಡೋಕ್ಕಾಗತ್ತೋ ಇಲ್ವೋ ವಿತ್ ದ ಸೇಮ್ ಗ್ಯಾಂಗ್. ಅಟ್ಲೀಸ್ಟ್ ಒಬ್ಬರೋ ಇಬ್ಬರಂತೂ ಗ್ಯಾರಂಟಿ ವಾಪಸ್ ಬರ್ತೀವಿ ಅಂತ ಅಂದ್ಕೊಳ್ಳೋಣ ನೆಕ್ಸ್ಟ್ ಮಾನ್ಸೂನ್ಗೆ. ನಮ್ಮ ಮಿಸ್ಟರ್ ವಿನೋದ್ ಅವ್ರ ಹತ್ರ ಟೈಗರ್ ಇದೆ. ಟೈಗರ್ ಬೇಡ, ಎಕ್ಸ್ಪಲ್ಸ್ ಬೇಕು ಅಂತಾರೆ. ಎಷ್ಟು ಅಲ್ಪ ತೃಪ್ತರು ಅವರು ಅಂತ ನನಗೆ. ಬನ್ನಿ ಹೊರಡೋಣ. ನಾವು ಅದು ಮೇಯ್ನ್ ಆಫ್ ರೋಡ್ ಪಾರ್ಟ್ನ ನಾವು ಕಂಪ್ಲೀಟಾಗಿ ಮುಗಿಸಿ ಇವಾಗ ಮತ್ತೆ ನಮ್ಮ ಇನ್ನೊಂದು ಜಾಗಕ್ಕೆ ಹೊರಡ್ತಾ ಇದ್ದೀವಿ. ವಲ್ಲ 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 ಬೇಕು ಬೇಕು, ತಾಳು ತಾಳು. ಮತ್ತೆ ಮಳೆ ಶುರು ಆಯಿತು ಗುರು. ಅಯ್ಯಪ್ಪ ಏನು ಕ್ರೇಜಿ ಆಗಿದೆ ಗುರು. ಫುಲ್ಲು ಫಾಗ್ ಆದರೆ ಮಧ್ಯ ಸಖತ್ತಾಗಿ ಕಾಣಿಸುತ್ತೆ. ಎಂಥ ಸೌಂದರ್ಯ ನೋಡು ನನ್ನ ಕರುನಾಡು. ಓಕೆ, ಹಾಂ, ಇದು ಯಾವುದೋ ಟಫ್ ಏರಿಯಾ ಅಂತ, ಯಾವುದು ಅಂತ ನೋಡೇ ಬಿಡೋಣ ರೀ. ಈ ಗ್ಯಾಪಲ್ಲಿ ಲೀಚ್ ಎತ್ಕೊಂಡಿದ್ದೀವಿ ನೋಡೋಣ. ಇಲ್ಲಿ ನೋಡಿ ಹೆಂಗೆ ಹಾಳು ಮಾಡಿ ಇಟ್ಟಿದ್ದೀವಿ ಚಾಕ್ಲೇಟ್. ಹಾಂ, ಹೋಗಿದೆ ಏರಿಯಾ.
ಲೆಗ್ ವರ್ಕೌಟ್ ಹಾಗೆ ಹೋಯ್ತು. ಎಗರ್ತಾ? ಓ ಸಾರಿ. ಫೈನಲಿ ನಾವು ಇವಾಗ ಆಫ್ ರೋಡಿಂದ ಟಾರ್ ರೋಡ್ ಆರ್ ಸಿಮೆಂಟ್ ರೋಡ್ಗೆ ಬಂದಿದ್ದೀವಿ. ನಮ್ಮ ಇವತ್ತಿನ ಒಂದು ಆಫ್ ರೋಡಿಂಗ್ ಮತ್ತು ಆ ಪರ್ಟಿಕ್ಯುಲರ್ ಪ್ಲೇಸ್ ನಾನು ನಿಮಗೆ ಯಾವ್ದು ತೋರಿಸಿದೆ ಅದೆರಡೂ ಮುಗೀತು. ಆ್ಯಕ್ಚುಲಿ ಇನ್ನೊಂದು ಜಾಗ ಇದೆ, ನಾನು ಅಮಿತ್ ಲಾಂಗ್ ಬ್ಯಾಕ್ ಬಂದಿದ್ವಿ. ಸೊ ಇವ್ರನ್ನೂ ಕರೆಯೋಣ ಅಂತ. ಓ ಗೈಸ್ ಅಲ್ಲಿ ನೋಡಿ ಹೋಗೇ ಇದ್ದಂಗಿದೆ, ಅಷ್ಟು ಫಾಗೋದು. ನಾವು ಆಗುಂಬೆ ಹತ್ರನೇ ಸುತ್ತಾಡ್ತಾ ಇದ್ದೀವಿ. ಇಂತೆಂಥ ಜಾಗ ಇದೆ ನೋಡಿ ಆಗುಂಬೆಯಲ್ಲಿ. ಓ ಮ್ಯಾನ್, ನಿಮಗೆ ಗ್ರೀನ್ ಎಷ್ಟೇ ತೋರಿಸಿ ನಿಮಗೆ ಬೇಜಾರು ಅಂತ ಅನಿಸ್ಬೋದು. ಬಟ್ ಆದರೆ ನೀವು ಆ ರೂಟ್ನ ನಾನಿವಾಗ ಎಕ್ಸ್ಪ್ಲೇನ್ ಮಾಡಿ ಅದು ರಿಯಲ್ ಫೀಲಲ್ಲಿ ಹೇಳ್ತಾ ಲೈವ್ ಕಾಮೆಂಟ್ರಿ ಕೊಡ್ತಾಯಿದ್ರೆ ನಿಮ್ಗೆ ಅದೊಂಥರ ಫೀಲ್ ಕೊಡಬೇಕು. ನೀವು ಇದಕ್ಕೆ ಅಂತಲೇ ಒಂದು ಟೈಮ್ ಇಡಬೇಕು ಈ ವಿಡಿಯೋ ನೋಡೋದಕ್ಕೆ. ಅದು ನೀವು 1080p 50 FPS ನಾನು ತೆಗೆಯೋದು. ನೀವು ಅದೇ ಇದರಲ್ಲಿ ನೋಡಿದ್ರೆ ಯಾರದೇ ಆಗಲಿ ಯಾರೇ ವಿಡಿಯೋ ಹಾಕಿದ್ರು ಅಡ್ವಾನ್ಸ್ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಯಾವುದು ಬೆಸ್ಟ್ ಇದೆ ಅದನ್ನು ನೋಡಿ. ಆವಾಗ ನಿಮಗೆ ತುಂಬ ಇಷ್ಟನೂ ಆಗುತ್ತೆ, ಪ್ಲಸ್ ನಿಮಗೂ ಆ ಲೈವ್ ಫೀಲ್ ಕೊಡುತ್ತೆ. ಅದು ಎಸ್ಪೆಷಲಿ ಗ್ರೀನ್ ಕಲರ್ ಜಾಗಗಳು. ನಾವು ಕಲರ್ ಗ್ರೇಡಿಂಗು ಎಲ್ಲ ಮಾಡ್ತಾ ಕೂತ್ಕೊಳ್ತೀವಿ. ಇದರ ಮೇಲೆ ರಾ ವಿಡಿಯೋ ಹಾಕಿದ್ರೆ ಅಷ್ಟು ನಿಮಗೆ ಆ ಫೀಲ್ ಬರಲ್ಲ ಅಂತ ನಾವು ಕಷ್ಟಪಟ್ಟು ಹಾಕ್ತೀವಿ. ನೀವು ಹಾಗೆ ನಮಗೆ ಸಪೋರ್ಟು ಕೂಡ ಮಾಡಬೇಕು ಅಂತ ಹೇಳ್ತಾ ಇನ್ನು ಮುಂದೆ ಹೊರಡುವ. ಇನ್ನೊಂದು ಜಾಗಕ್ಕೆ ಬಂದ್ವಿ. ಇಲ್ಲಿ ಫೋರ್ಸಾಗೆ ನೀರು ಹರಿತಾ ಇದೆ. ಇಲ್ಲೇನಿದೆ ಅಂದರೆ ಇನ್ನು ಸ್ವಲ್ಪ ದಿನಕ್ಕೆ ಇದು ಇವಾಗೇನು ನಾನು ತೋರಿಸ್ತೀನಿ ಅದು ಸ್ವಲ್ಪ ದಿನದಲ್ಲಿ ಇರಲ್ಲ. ವಿ ಆರ್ ಲಕ್ಕಿ ಟು ವಿಟ್ನೆಸ್ ದಿಸ್. ಏನು ಅಂದರೆ ಆ ವುಡನ್ ಬ್ರಿಡ್ಜ್ ಇನ್ನು ಸ್ವಲ್ಪ ದಿನಕ್ಕೆ ಹೊರಟೋಗುತ್ತೆ. ಇಲ್ಲಿಂದ ಒಂದು ಬ್ರಿಡ್ಜ್ ಮಾಡ್ತಾಯಿದ್ದಾರಂತೆ. ಅಲ್ಲಿ ಒಂಥರ ಆ್ಯಂಟಿಕ್ ಪೀಸ್ಗಳೆಲ್ಲ ಹೊರಟೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹೆವಿ ಫೋರ್ಸ್ ಇದೆ. ಇಲ್ಲಾಂದಿದ್ರೆ ನಾವು ರಿವರ್ ಕ್ರಾಸಿಂಗ್ ಮಾಡ್ಬೋದಾಗಿತ್ತು. ಪ್ಲಸ್ ತುಂಬ ಹೋಗ್ಬಿಟ್ಟಿದೆ. ಯಾವುದು ರಿಸ್ಕು ಬೇಡ. ಯಾರಿಗೋ ಏನೋ ನಾವು ತೋರ್ಸೋಕ್ಕೆ ಹೋಗ್ತೀವಿ ಅಂತ ಹೋಗಿ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೋಡಿ, ಈ ಪಾರ್ಟು ತುಂಬ ಡೇಂಜರ್ ಆಗಿದೆ. ಸುಮ್ಮನೆ ಹರ್ಕೊಂಡು ಹೊಟ್ಟೋಗ್ಬಿಡ್ತೀವಿ, ಅಷ್ಟು ಫೋರ್ಸ್ ಇದೆ. ಸೊ ಅದೆಲ್ಲ ಬೇಡ ಅಂತ ಹೇಳಿ ಜಸ್ಟ್ ವಾಂಟೆಡ್ ಟು ಶೋ ಆ ವುಡನ್ ಬ್ರಿಡ್ಜ್. ಚೆನ್ನಾಗಿದೆ. ಇನ್ನೊಂದು ಯಾವುದೋ ಆಫ್ ರೋಡ್ ಇದೆ. ಸೊ ಗೈಸ್, ನಾನಿವಾಗ ನಿಮಗೆ ಇನ್ನೊಂದು ತೀರದ ಒಂದು ಜಾಗವನ್ನು ತೋರಿಸಿದ್ದೀನಿ. ಇವಾಗ ಇದ್ರಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಇಸ್ ಅ ಬ್ರಿಡ್ಜ್. ಫೋರ್ಸ್ ನೋಡಿ ಯಾವ ರೇಂಜ್ಗೆ ಫೋರ್ಸ್ ಇದೆ ಅಂತ. ಹಳೇ ಕಾಲದ ಬ್ರಿಡ್ಜ್ ಇದು. ಬ್ಯೂಟಿ ಆಗಿದೆ, ಬ್ಯೂಟಿ. ಈ ಫೋರ್ಸ್ನ ನೋಡಿದ್ರೆ ಸಡನ್ನಾಗೆ ನಮಗೆ ಕಾಶಿ ಮತ್ತು ಹರಿದ್ವಾರಲ್ಲಿ ಹೋಗೋ ಒಂದು ಅಲಕ್ನಂದ ನದಿದು ಒಂದು ಫೋರ್ಸ್ ನೆನಪು ಬರ್ತಾಯಿದೆ. ವಾಹ್, ಹೆಂಗಿತ್ತು ಗೊತ್ತಾ? ಸೀತಾ ನದಿ ಎಷ್ಟು ಫೋರ್ಸ್ ಇದೆ. ಸೊ ನಾವು ನಮ್ಮ ಒಂದು ಆಫ್ ರೋಡ್ ಪಯಣ ಇಲ್ಲಿಗೆ ಸಾಗ್ತಾ ಇರಲಿ ಅಂತ ನಾವು ಕೇಳ್ಕೊಳ್ತಾ, ನಾವು ನೆಕ್ಸ್ಟು ಇಲ್ಲಿಂದ ಆ ಬ್ಯೂಟಿಫುಲ್ ಒಂದು ಜಾಗದಿಂದ ನಮ್ಮ ಸ್ಟೇಗೆ ಹೊರಡ್ತಾ ಇದ್ದೀವಿ. ಬನ್ನಿ
ಹೊರಡೋಣ. ಸೊ ಗೈಸ್, ನಾವು ಇವಾಗ ಇವತ್ತಿನ ದಿನದ ಎಲ್ಲ ಆಫ್ ರೋಡು ಮತ್ತು ಯಾವ್ಯಾವ ಪ್ಲೇಸಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅದರಿಗಿಂತ ಜಾಸ್ತಿನೇ ಓಡಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಪ್ಲೇಸ್ಗೆ ನಾವು ಪ್ಲ್ಯಾನ್ ಮಾಡಿದ್ವಿ ಆದರೆ ಹೋಗೋಣ ಅಂತ. ಬಟ್ ಆದರೆ ಕಾರಣದಿಂದ ಅಂದರೆ ಏನು ಅಂದರೆ ಟೈಮು ತುಂಬ ಆಗೋಯ್ತು. ಯಾಕೆ ಅಂದರೆ ನಾವು ಫಸ್ಟ್ ಪ್ಲೇಸೇ ದಟ್ ವಾಸ್ ಈಕ್ವಲ್ ಟು 3 to 4 ಪ್ಲೇಸಸ್. ಅದಕ್ಕೋಸ್ಕರ ಎಲ್ಲರಿಗೂ ಒಂಥರ ಸುಸ್ತಾಗಿದೆ ಮತ್ತು 5-6 ಗಂಟೆ ಆಗೋಯ್ತು. ಈ ಕಡೆ ಜಾಗಗಳಲ್ಲೆಲ್ಲ ಅಷ್ಟು ಲೇಟಾಗೆಲ್ಲ ಹೋಗೋದು ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿದ್ರು. ಮತ್ತು ಜಿಗಣೆ ಕಾಟ ಮತ್ತು ಬೇರೆ ವೈಲ್ಡ್ ಅನಿಮಲ್ಸ್ ಕಾಟ ಕೂಡ ಇರುತ್ತಿಲ್ಲೆಲ್ಲ. ಅದಕ್ಕೋಸ್ಕರ ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಳ್ತಾ, ಮೇ ಬಿ ಎಲ್ಲರೂ ಕಮೆಂಟ್ಸಲ್ಲಿ ತಿಳಿಸ್ತಾರೆ ನಮ್ಮ ವೀಡಿಯೋಸ್ ಎಲ್ಲ ನೋಡಿದ್ರೆ ಅಂತ ಹೇಳ್ತಾ, ನಾನು ಈ ಪರ್ಟಿಕ್ಯುಲರ್ ವ್ಲಾಗ್ನ ಮತ್ತು ನಮ್ಮ 2 to 3 days ರೈಡ್ ಈ ವ್ಲಾಗೇ ಮೇಯ್ನ್ ಆ್ಯಕ್ಚುಲಿ ಇದ್ದಿದ್ದು. ನಾನು ಇಲ್ಲಿ ಎಂಡ್ ಮಾಡೋಣ ಅಂತ ಇದ್ದೀನಿ. ನಿಮ್ಮನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೋಡೋ ತನಕ ನಮ್ಮ ಯಾವುದೇ ವೀಡಿಯೋಸ್ ಇದ್ರೂ ನನ್ನ ಅಮಿತ್ನ ಮತ್ತು ನಮ್ಮ ಜೊತೆ ಬಂದಿರೋ 6 ಜನ ವ್ಲಾಗರ್ಸ್ ಕೂಡ ನಿಮ್ಮ ಸಪೋರ್ಟ್ನ ಕೇಳ್ತೀವಿ. ಖಂಡಿತ ನಮ್ಮನ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ನಾವು ಈ ಪರ್ಟಿಕ್ಯುಲರ್ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಫೈನಲಿ ನಾವು ಸೀತಾ ನದಿ ಹತ್ರ ಬಂದಿದ್ದೀವಿ. ಅಂತೂ ಈ ದಿನದ್ದು ಎಲ್ಲನೂ ಮುಗೀತು. ಸಿಗೋಣ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ, ಸಿಯಾ, ಬಾಯ್, ಟೇಕ್ ಕೇರ್. ಓ ಗೈಸ್, ಇಲ್ಲಿ ನೋಡಿ ಯಾವುದೋ ಟೀ ಎಸ್ಟೇಟ್ಸ್ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಸಾಕಾಗಿದೆ ಜಾಗ ಮಾತ್ರ. ಮುನ್ನಾರಲ್ಲಿ ಇದ್ದಂಗಿದೆ ಅನಿಸ್ತಾ ಇದೆಯಲ್ಲಪ್ಪ. ಓ ಓ ಓ ಓ ಮಳೆ ಇರಲಿಲ್ಲ ಅಂದಿದ್ರೆ ಹೆಲ್ಮೆಟ್ ಸಾಕ್ಲೇ. ಓ ಮೇಲೆಲ್ಲ ಫುಲ್ಲು ಫಾಗ್ ಆಗ್ಬಿಟ್ಟಿದೆಯಲ್ಲಪ್ಪ. ಒಂದು ಗಾಡಿ ಇಲ್ಲ ಗೈಸ್ ಈ ರೋಡಲ್ಲಿ. ಓ ವಾಹ್, ಸುಮ್ಮನೆ ಮಾಡಿಲ್ಲ ಮಗ ಈ ಥರ ಎಲ್ಲ ಸಾಂಗು. ಎಂಥ ಸೌಂದರ್ಯನು. ಹುಷಾರು. ಕರುನಾಡ ಬೀಡು. ಸೊ ಗೈಸ್, ನಾವಿವಾಗ ಎಂಪೈರ್ ಹೋಟೆಲ್ ಹತ್ರ ನಮ್ಮ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಇವತ್ತು ಮಾತ್ರ 3 ದಿನ ತುಂಬ ಚೆನ್ನಾಗಿತ್ತು. 3 ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಸುತ್ತಾಡಿದ್ವಿ, ಅಷ್ಟು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನ ಎಕ್ಸ್ಪ್ಲೋರು ಕೂಡ ಮಾಡಿದ್ವಿ. ನಾವು, ಸಂತೋಷು, ವಿನೋದು, ಗೋಲ್ಡನ್ ಥ್ರಾಟಲ್ ಸತೀಶು, ಅಮಿತ್, ಪುನೀತ್ ಎಲ್ಲರೂ. ಇವಾಗ ಆ್ಯಸ್ 3 days ಇದು ಎಂಡ್ ಆಗ್ತಾ ಇದೆಯಲ್ಲ, ತುಂಬ ಟ್ರಾಫಿಕ್ ಆಗ್ತಾಯಿದೆ. ಸೊ ಎಲ್ಲರೂ ಡಿಸ್ಪರ್ಸ್ ಆಗಿದ್ದೀವಿ. ಥ್ಯಾಂಕ್ ಯು ಸಂತೋಷ್, ನೀವು ನಮ್ಮ ಜೊತೆ ಬಂದಿದ್ದು ತುಂಬ ಖುಷಿಯಾಯಿತು. ಮತ್ತೆ ಹೋಗ್ತಾ ಇರೋಣ. ನಿಮ್ಮ ಸಹಕಾರ, ಸಪೋರ್ಟು, ವಿಶ್ವಾಸ ಎಲ್ಲ ಹೀಗೆ ಇರಲಿ ಅಂತ. ಅವಶ್ಯಕತೆನೇ ಇಲ್ಲ. ನನಗೆ ಈ ಥರ ಕಾದು ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದರೆ ಜೀವನದಲ್ಲಿ. ಬಾಯ್, ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್.